ಬೆಂಗಳೂರಿನ ಐಷಾರಾಮಿ ಅಪಾರ್ಟ್ಮೆಂಟ್ನ 24ನೇ ಮಹಡಿಯಲ್ಲಿ ಕುಳಿತಿದ್ದ ರವಿಗೆ ಹೊರಗಿನ ಮಳೆ ಸುಂದರವಾಗಿ ಕಾಣುತ್ತಿರಲಿಲ್ಲ. ಬದಲಾಗಿ ಅದು ಅವನ ಎದೆಯೊಳಗೆ ಸುಡುತ್ತಿದ್ದ ನೆನಪುಗಳ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತಿತ್ತು. ಕೈಯಲ್ಲಿದ್ದ ಹಳೆಯ ಧೂಳು ಹಿಡಿದ ಡೈರಿ ಮತ್ತು ಹಳದಿ ಬಣ್ಣಕ್ಕೆ ತುರುಗಿದ ಆ ಕಾಗದದ ಚೂರುಗಳು ಅವನನ್ನು 20 ವರ್ಷಗಳ ಹಿಂದಕ್ಕೆ ಎಳೆದುಕೊಂಡು ಹೋದವು. ಮಲೆನಾಡಿನ ಮಡಿಲಲ್ಲಿ ಅರಳಿದ ಕನಸು. ರವಿಯ ಊರು ಮಲೆನಾಡಿನ ಒಂದು ಕುಗ್ರಾಮ. ಅಲ್ಲಿ ಸದಾ ಹಸಿರು, ಹಕ್ಕಿಗಳ ಚಿಲಿಪಿಲಿ ಮತ್ತು ಮುಂಜಾನೆಯ ಮಂಜಿನ ಹನಿಗಳು ಎಲೆಗಳ ಮೇಲೆ ನರ್ತಿಸುತ್ತಿದ್ದವು. ರವಿಯ ತಂದೆ ಕೃಷ್ಣಪ್ಪ, ಅವರಿಗೆ ಇದ್ದದ್ದು 2 ಎಕರೆ ಗದ್ದೆ. ಆ ಮಣ್ಣನ್ನೇ ನಂಬಿ ಅವರು ಸಂಸಾರ ನಡೆಸುತ್ತಿದ್ದರು. ತಾಯಿ ಲಕ್ಷ್ಮಮ್ಮ. ಮಗನಿಗೆ ಒಂದು ಸಣ್ಣ ಪೆಟ್ಟು ಬಿದ್ದರು ಇಡೀ ಊರನ್ನೇ ತಲೆಯ ಮೇಲೆ ಹೊತ್ತುಕೊಳ್ಳುವ ಅಕ್ಕರೆಯ ಜೀವ. ರವಿಗೆ ಬಾಲ್ಯದಿಂದಲೂ ಕಡು ಬಡತನದ ಅರಿವಿತ್ತು. ಶಾಲೆಯ ಚೀಲ ಹರಿದಿದ್ದರೂ ಹಾಕಲು ಸರಿಯಾದ ಚಪ್ಪಲಿ ಇಲ್ಲದಿದ್ದರೂ ಅವನು ಎಂದೂ ದೂರು ನೀಡಿರಲಿಲ್ಲ. ನನ್ನ ಮಗ ಅಕ್ಷರ ಕಲಿತು ದೊಡ್ಡ ಸಾಹೇಬನಾಗಬೇಕು, ಈ ಕೆಸರಿನ ಗದ್ದೆ ಅವನಿಗೆ ಬೇಡ ಎಂದು ಕೃಷ್ಣಪ್ಪ ತನ್ನ ಹರಿದ ಅಂಗಿಯ ಜೇಬಿನಿಂದ ಹಣ ತೆಗೆದು ರವಿಯ ಕಾಲೇಜು ಫೀಸು ಕಟ್ಟುತ್ತಿದ್ದರು. ಆ ಕಾಲೇಜು ದಿನಗಳಲ್ಲೇ ರವಿಯ ಬದುಕಿಗೆ ದೀಪ ಬಂದಿದ್ದು. ದೀಪ ಆ ಊರಿನ ಗೌಡರ ಮಗಳು. ಶ್ರೀಮಂತಿಕೆಯ ಸೊಕ್ಕಿಲ್ಲದ ಸೌಂದರ್ಯದ ಗಣಿ. ಅವರಿಬ್ಬರ ಪ್ರೀತಿ ಅರಳಿದ್ದು ಕಾಲೇಜಿನ ಹಳೆಯ ಲೈಬ್ರರಿಯಲ್ಲಿ ಮತ್ತು ಊರು ಕೆರೆಯ ಏರಿಯ ಮೇಲೆ. ರವಿ, ನೀನು ಬೆಂಗಳೂರಿಗೆ ಹೋದ ಮೇಲೆ ಈ ಹಳ್ಳಿಯ ಹುಡುಗಿಯನ್ನು ಮರೆತು ಬಿಡ್ತೀಯ ಅಲ್ವಾ? ಅಲ್ಲಿನ ಮಿಂಚಿನ ಲೋಕದಲ್ಲಿ ಈ ದೀಪ ನಿನಗೆ ಮಸಕಾಗಿ ಕಾಣಬಹುದು ಎಂದು ದೀಪ ಒಮ್ಮೆ ಕಣ್ಣೀರು ಹಾಕುತ್ತಾ ಕೇಳಿದಳು. ರವಿ ಅವಳ ಕೈ ಹಿಡಿದು ಪ್ರಾಮಿಸ್ ಮಾಡಿದ್ದ. ದೀಪ, ಈ ಸೂರ್ಯಚಂದ್ರರು ಇರುವವರೆಗೂ ನಾನು ನಿನ್ನವನೇ. ನಾನೊಮ್ಮೆ ಕೆಲಸ ಹಿಡಿದು ನೆಲೆ ನಿಂತ ಮೇಲೆ ನಿನ್ನನ್ನು ಮದುವೆಯಾಗಿ ಗೌರವದಿಂದ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದನು. ನಗರದ ಮಾಯಾಜಾಲ ಮತ್ತು ಕಳೆದು ಹೋದ ಮನುಷ್ಯತ್ವ. ರವಿಗೆ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಹಳ್ಳಿಯಿಂದ ಬೆಂಗಳೂರಿಗೆ ಬಂದ ರವಿಗೆ ಮೊದಲ ಕೆಲವು ತಿಂಗಳು ಎಲ್ಲವೂ ಹೊಸದಾಗಿತ್ತು. ಪ್ರತಿ ವಾರ ಮನೆಗೆ ಪತ್ರ ಬರೆಯುವುದು, ಫೋನ್ ಮಾಡುವುದು, ದೀಪಳಿಗೆ ಫೋನ್ ಮಾಡುವುದು. ಆದರೆ ಕಾಲ ಉರುಳಿದಂತೆ ನಗರದ ಗದ್ದಲ, ಪಾರ್ಟಿಗಳು ಮತ್ತು ಹಣದ ವ್ಯಾಮೋಹ ಅವನನ್ನು ಆವರಿಸಿಕೊಂಡಿತ್ತು. ಕಂಪನಿಯಲ್ಲಿ ಬಡ್ತಿ ಸಿಗುತ್ತಿದ್ದಂತೆ ರವಿಯ ಅಹಂಕಾರವು ಬೆಳೆಯಿತು. ತಂದೆ ತಾಯಿಯ ಹಳ್ಳಿಯ ಮಾತುಗಳು ಅವನಿಗೆ ಈಗ ಗ್ರಾಮೀಣ ಮತ್ತು ಅನಾಗರಿಕ ಎಂದು ಅನಿಸತೊಡಗಿದವು. ದೀಪ ಕಳುಹಿಸುತ್ತಿದ್ದ ಪ್ರೇಮದ ಪತ್ರಗಳು ಆಫೀಸ್ನ ಫೈಲುಗಳ ನಡುವೆ ಎಲ್ಲೋ ಮರೆಯಾದವು. ಅವಳು ಮಾಡಿದ್ದ 100 ಫೋನ್ ಕರೆಗಳಿಗೆ ಅವನು ಬ್ಯುಸಿ ಇದ್ದೇನೆ ಎಂಬ ಒಣ ಉತ್ತರ ನೀಡಲಾರಂಭಿಸಿದನು. ಒಮ್ಮೆ ಕೃಷ್ಣಪ್ಪ ಮಗನನ್ನು ನೋಡಲು ಬೆಂಗಳೂರಿಗೆ ಬಂದಿದ್ದರು. ಮಣ್ಣು ಮೆತ್ತಿದ ಪಂಚೆ, ಹೆಗಲ ಮೇಲೊಂದು ಹಳೆಯ ಟವಲ್ ಹಾಕಿಕೊಂಡು ರವಿಯ ಆಫೀಸ್ಗೆ ಬಂದಾಗ ರವಿ ತನ್ನ ಸಹೋದ್ಯೋಗಿಗಳ ಮುಂದೆ ತಂದೆಯನ್ನು ಪರಿಚಯಿಸಲು ಸಂಕೋಚಪಟ್ಟಿದ್ದ. ಯಾರಿವರು ಎಂದು ಫ್ರೆಂಡ್ಸ್ ಕೇಳಿದಾಗ ನಮ್ಮೂರಿನ ಒಬ್ಬ ಕೆಲಸದವರು ಎಂದು ಸುಳ್ಳು ಹೇಳಿಬಿಟ್ಟಿದ್ದ. ಆ ಮಾತು ಕೇಳಿದ್ದ ಕೃಷ್ಣಪ್ಪನವರ ಕಣ್ಣಲ್ಲಿ ನೀರು ತುಂಬಿತ್ತು. ಅವರು ಅಂದೇ ಊರಿಗೆ ಮರಳಿ ಹೋದರು. ಮತ್ತೆಂದು ಮಗನ ಬಳಿ ಬರಲಿಲ್ಲ. ವಿಧಿಯ ಆಟ ಮತ್ತು ಒಂಟಿತನ. ಕೆಲವು ವರ್ಷಗಳ ನಂತರ ದೀಪಳ ಮದುವೆಯ ಆಮಂತ್ರಣ ಪತ್ರಿಕೆ ಬಂದಿತ್ತು. ಅವಳು ರವಿಯ ಉತ್ತರದ ನಿರೀಕ್ಷೆಯಲ್ಲಿ ಕಾಯ್ದು ಕಾಯ್ದು ಸುಸ್ತಾಗಿದ್ದಳು. ರವಿ ಆ ಮದುವೆಗೆ ಹೋಗಲಿಲ್ಲ. ಅವನಿಗೆ ಆಗ ತನ್ನ ಕೆರಿಯರ್ ಮುಖ್ಯವಾಗಿತ್ತು. ಅವನು ತನ್ನ ಬಾಸ್ ಮಗಳಾದ ಶಾಲಿನಿ ಎಂಬುವವಳನ್ನು ಮದುವೆಯಾದನು. ಆದರೆ ಆ ಮದುವೆ ಕೇವಲ ಒಂದು ಡೀಲ್ ಆಗಿತ್ತು. ಅಲ್ಲಿ ಪ್ರೀತಿ ಇರಲಿಲ್ಲ. ಕೇವಲ ಹಣ ಮತ್ತು ಅಂತಸ್ತಿನ ಪ್ರದರ್ಶನವಿತ್ತು. ದಿನಗಳು ಕಳೆದವು. ತಂದೆ ಕೃಷ್ಣಪ್ಪ ಅನಾರೋಗ್ಯದಿಂದ ತೀರಿ ಹೋದರು. ರವಿ ಹೋಗಿದ್ದು ಅಂತ್ಯಕ್ರಿಯೆಯ ಕೊನೆಯ ಕ್ಷಣದಲ್ಲಿ ಮಾತ್ರ. ತಾಯಿ ಲಕ್ಷ್ಮಮ್ಮ ಮಗನ ಮುಖ ನೋಡಿ ಗೋಳಾಡಿದರು. ಆದರೆ ರವಿ, ನನಗೆ ಆಫೀಸ್ನ ಮೀಟಿಂಗ್ ಇದೆ ಎಂದು ಹೇಳಿ 2 ಗಂಟೆಯಲ್ಲಿ ವಾಪಸ್ ಬಂದಿದ್ದ. ಇಂದು ಆ ಹಳೆಯ ಪೇಟೆಯಲ್ಲಿದ್ದ ತಾಯಿಯ ಕೊನೆಯ ಪತ್ರ ರವಿಯ ಕೈಯಲ್ಲಿದೆ. ಅದರಲ್ಲಿ ಬರೆದಿದ್ದ ಸಾಲುಗಳು ಅವನ ಹೃದಯವನ್ನು ಸೀಳುತ್ತಿದ್ದವು. ಕಂದ ರವಿ, ನಿನ್ನ ತಂದೆ ಸಾಯುವಾಗ ನಿನ್ನ ಹೆಸರನ್ನೇ ಜಪಿಸುತ್ತಿದ್ದರು. ನೀನು ಆಫೀಸ್ನ ಕೆಲಸದಲ್ಲಿ ಬಹಳ ಬ್ಯುಸಿ ಇದೆಯಾ ಎಂದು ಅವರಿಗೆ ಸುಳ್ಳು ಹೇಳಿ ಸಮಾಧಾನ ಮಾಡಿದ್ದೆ. ದೀಪ ಮದುವೆ ಆದ ಮೇಲೂ ಒಮ್ಮೆ ನಮ್ಮ ಮನೆಗೆ ಬಂದು ನಿನ್ನ ಬಗ್ಗೆ ಕೇಳಿ ಅತ್ತಿದಳು. ನಮಗೆ ನಿನ್ನ ಹಣ ಬೇಡ ಮಗನೇ, ನಿನ್ನ ಪ್ರೀತಿಯ ಒಂದು ಮಾತು ಸಾಕಿತ್ತು. ನನ್ನ ಕಣ್ಣು ಮುಚ್ಚುವ ಮೊದಲು ನಿನ್ನನ್ನು ಒಮ್ಮೆ ನೋಡುವ ಆಸೆ ಇದೆ ಅಂತ ಆ ಪತ್ರದಲ್ಲಿ ಬರೆದಿದ್ದಳು. ಈ ಪತ್ರ ತಲುಪಿದಾಗ ತಾಯಿ ಲಕ್ಷ್ಮಮ್ಮ ಕೂಡ ಇರಲಿಲ್ಲ. ರವಿ ಈಗ ಕೋಟ್ಯಾಧಿಪತಿ. ಆದರೆ ಅವನ ಸುತ್ತಮುತ್ತ ಅವನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವ ಒಂದು ಜೀವವೂ ಇಲ್ಲ. ಪತ್ನಿ ಶಾಲಿನಿ ತನ್ನದೇ ಲೋಕದಲ್ಲಿದ್ದಾಳೆ. ಮಕ್ಕಳು ಹಾಸ್ಟೆಲ್ನಲ್ಲಿದ್ದಾರೆ. ಮರಳದ ಕಾಲ. ರವಿ ತಕ್ಷಣ ಕಾರು ಹತ್ತಿ ತನ್ನ ಹಳ್ಳಿಗೆ ಹೋದನು.
ಆದರೆ ಅಲ್ಲಿ ಅವನ ಹಳೆಯ ಮನೆ ಈಗ ಪಾಳು ಬಿದ್ದಿತ್ತು. ಗೋಡೆಗಳ ಮೇಲೆ ಜೇಡರ ಬಲೆ ಕಟ್ಟಿದವು. ಕೊಟ್ಟಿಗೆಯಲ್ಲಿದ್ದ ಹಸುಗಳಿಲ್ಲ. ಗದ್ದೆಯಲ್ಲಿ ತಂದೆಯೂ ಇಲ್ಲ. ಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ತಿಳಿದು ಬಂತು, ದೀಪ ಈಗ ಪಕ್ಕದ ಊರಿನಲ್ಲಿ ಶಿಕ್ಷಕಿಯಾಗಿದ್ದಾಳೆ. ಅವಳಿಗೂ ಒಂದು ಸಂಸಾರವಿದೆ. ಅವಳನ್ನು ನೋಡುವ ಧೈರ್ಯ ರವಿಗೆ ಬರಲಿಲ್ಲ. ತಂದೆ ತಾಯಿಯ ಸಮಾಧಿಯ ಮುಂದೆ ಕುಳಿತು ರವಿ ಅಂದು ಮನಸಾರೆ ಅತ್ತನು. ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸಿ, ನಾನು ಗೆದ್ದೆ ಅಂದುಕೊಂಡಿದ್ದೆ. ಆದರೆ ವಾಸ್ತವದಲ್ಲಿ ಎಲ್ಲವನ್ನೂ ಸೋತು ಬಿಟ್ಟಿದ್ದೇನೆ ಎಂದು ಚೀರಾಡಿದನು. ಆದರೆ ಆ ಮೌನಕ್ಕೆ ಉತ್ತರ ನೀಡಲು ಅಲ್ಲಿ ಯಾರೂ ಇರಲಿಲ್ಲ. ಗಾಳಿಯಲ್ಲಿ ತೇಲು ಬರುತ್ತಿದ್ದ ಒಣ ಎಲೆಗಳು ಮಾತ್ರ ಅವನ ಪಶ್ಚಾತ್ತಾಪಕ್ಕೆ ಸಾಕ್ಷಿಯಾಗಿದ್ದವು. ಅನಿರೀಕ್ಷಿತ ತಿರುವು, ಒಂದು ಪುಟ್ಟ ಬೆಳಕು. ತಂದೆ ತಾಯಿಯ ಸಮಾಧಿಯ ಮುಂದೆ ಕುಳಿತು ಅಳುತ್ತಿದ್ದ ರವಿಯ ಹೆಗಲ ಮೇಲೆ ಯಾರೋ ಕೈ ಇಟ್ಟಂತಾಯಿತು. ರವಿ ಕಣ್ಣು ಒರೆಸಿಕೊಂಡು ತಿರುಗಿ ನೋಡಿದಾಗ ಅಲ್ಲಿ ನಿಂತಿದ್ದು ಸುಮಾರು 18 ವರ್ಷದ ಒಬ್ಬ ತರುಣ. ಯಾರು ನೀನು? ರವಿ ಆಶ್ಚರ್ಯದಿಂದ ಕೇಳಿದನು. ಆ ತರುಣ ಮೆಲ್ಲಗೆ ನಕ್ಕು, ನನ್ನ ಹೆಸರು ಅಕ್ಷಯ್, ನಾನು ದೀಪಮ್ಮನ ಮಗ ಎಂದನು. ರವಿಯ ಎದೆಯಲ್ಲಿ ಒಂದು ಕ್ಷಣ ನಡುಕು ಉಂಟಾಯಿತು. ದೀಪಳ ಮಗ ಇಲ್ಲಿಗೆ ಹೇಗೆ ಬಂದ? ದೀಪ ಅವನಿಗೆ ತನ್ನ ಬಗ್ಗೆ ಏನು ಹೇಳಿರಬಹುದು? ಕೆಟ್ಟವನೆಂದೇ ಚಿತ್ರಿಸಿರಬೇಕಲ್ಲವೇ ಅಂತ ಅಂದುಕೊಳ್ಳುತ್ತಿದ್ದನು. ಅಕ್ಷಯ್ ಮಾತು ಮುಂದುವರಿಸಿದ್ದ. ಅಮ್ಮ ಹೇಳುತ್ತಿದ್ದರು, ಈ ಸಮಾಧಿಗಳ ಬಳಿ ಯಾರಾದರೂ ಅಪರಿಚಿತರು ಬಂದು ಅಳುತ್ತಿದ್ದರೆ ಅವರು ಬೇರೆ ಯಾರೂ ಅಲ್ಲ, ರವಿ ಮಾವನೇ ಇರಬೇಕು ಎಂದು. ಅವರು ಕೊಟ್ಟಿದ್ದ ಈ ಕಾಗದದ ಚೂರನ್ನು ನಿಮಗೆ ಕೊಡಲು ನಾನು ಇಲ್ಲಿಗೆ ಪ್ರತಿದಿನ ಬರುತ್ತಿದ್ದೆ ಅಂತ ಆ ಹುಡುಗ ಹೇಳಿದ್ದ. ರವಿಯ ನಡುಗುವ ಕೈಗಳು ಆ ಮಡಚಿದ ಕಾಗದವನ್ನು ತೆರೆದವು. ಅದು ದೀಪ ಬರೆದ ಇತ್ತೀಚಿನ ಪತ್ರವಾಗಿತ್ತು. ರವಿ, ನೀನು ಬರುತ್ತೀಯ ಎಂದು ನನಗೆ ಗೊತ್ತು. ಆದರೆ ನಾನು ನಿನ್ನನ್ನು ಭೇಟಿಯಾಗುವುದಿಲ್ಲ. ಯಾಕೆಂದರೆ ಈಗ ನಾವಿಬ್ಬರೂ ಬೇರೆ ಬೇರೆ ದಾರಿಗಳಲ್ಲಿ ಸಾಗುತ್ತಿದ್ದೇವೆ. ಆದರೆ ಒಂದು ಮಾತು, ನಿನ್ನ ತಂದೆ ತಾಯಿ ಸಾಯುವಾಗ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ. ನಿನ್ನ ಏಳಿಗೆಯನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು. ಅವರು ಪಟ್ಟ ಕಷ್ಟಕ್ಕೆ ನೀನು ಇಂದು ದೊಡ್ಡವನಾಗಿದೆಯಾ ಅಷ್ಟೇ ಸಾಕು ಎನ್ನುತ್ತಿದ್ದರು. ಅವರು ಹೋದ ಮೇಲೆ ನಿನ್ನ ಮನೆಯನ್ನು ಮತ್ತು ಈ ಸಮಾಧಿಯನ್ನು ನಾನು ಮತ್ತು ನನ್ನ ಮಗನೇ ನೋಡಿಕೊಳ್ಳುತ್ತಿದ್ದೇವೆ. ನೀನು ಕೊಟ್ಟ ಮಾತನ್ನು ಮರೆತಿರಬಹುದು, ಆದರೆ ನಾನು ನಿನ್ನ ಮೇಲಿಟ್ಟಿದ್ದ ಗೌರವವನ್ನು ಇಂದಿಗೂ ಮರೆತಿಲ್ಲ ಅಂತ ಬರೆದಿದಳು. ಹೊಸ ನಿರ್ಧಾರ. ಆ ಪತ್ರ ರವಿಯ ಕಣ್ಣು ತೆರೆಸಿತ್ತು. ತಾನು ಕೇವಲ ತನ್ನ ಸ್ವಾರ್ಥದಲ್ಲಿ ಮುಳುಗಿದ್ದಾಗ ತಾನು ಕೆಡೆಗೆಣಿಸಿದ ದೀಪ ಮತ್ತು ಅವಳ ಕುಟುಂಬ ತನ್ನ ಹೆತ್ತವರ ಸೇವೆಯನ್ನು ಮಾಡಿತ್ತು. ರವಿಗೆ ತನ್ನ ತಪ್ಪಿನ ಅರಿವು ಸಂಪೂರ್ಣವಾಯಿತು. ಅವನು ಅಕ್ಷಯ್ನನ್ನು ಅಪ್ಪಿಕೊಂಡನು. ಅಮ್ಮ ಎಲ್ಲಿದ್ದಾರೆ? ನಾನು ಅವರನ್ನು ನೋಡಬೇಕು ಎಂದನು. ಅಕ್ಷಯ್ ತಲೆ ತಗ್ಗಿಸಿ ಹೇಳಿದ್ದ, ಅಮ್ಮ ಇಲ್ಲ ಮಾವ, 2 ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ತೀರಿ ಹೋದರು. ಹೋಗುವ ಮೊದಲು ಈ ಮನೆಯನ್ನು ಮತ್ತು ನಿಮ್ಮ ತಂದೆ ತಾಯಿಯ ನೆನಪನ್ನು ಕಾಪಾಡುವಂತೆ ನನಗೆ ಹೇಳಿ ಹೋಗಿದ್ದಾರೆ. ಆ ಮಾತನ್ನು ಕೇಳಿ ರವಿಯ ಕಾಲುಗಳ ಕೆಳಗಿನ ಭೂಮಿ ಕುಸಿದಂತಾಯಿತು. ಕ್ಷಮೆ ಕೇಳಲು ಕೂಡ ಈಗ ದೀಪ ಇಲ್ಲ. ಆದರೆ ರವಿ ಅಲ್ಲಿಗೆ ಸೋಲಲಿಲ್ಲ. ಅವನಿಗೆ ಬದುಕಿನ ಹೊಸ ಅರ್ಥ ಸಿಕ್ಕಿತ್ತು. ಹೊಸ ಆರಂಭ. ರವಿ ಬೆಂಗಳೂರಿನ ತನ್ನ ಐಷಾರಾಮಿ ಬದುಕನ್ನು ಸಂಪೂರ್ಣವಾಗಿ ತ್ಯಜಿಸಲಿಲ್ಲ. ಆದರೆ ತನ್ನ ಹಳ್ಳಿಯನ್ನು ದತ್ತು ಪಡೆದು ತನ್ನ ತಂದೆ ತಾಯಿಯ ಹೆಸರಿನಲ್ಲಿ ಆ ಹಳ್ಳಿಯಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಮತ್ತು ಬಡ ಮಕ್ಕಳಿಗಾಗಿ ಉಚಿತ ಶಾಲೆಯನ್ನು ಕಟ್ಟಿಸಿದನು. ಅಕ್ಷಯ್ನನ್ನು ತನ್ನ ಸ್ವಂತ ಮಗನಂತೆ ಸಾಕಿ ದೊಡ್ಡವನಾಗಿ ಮಾಡಿದನು. ತನ್ನ ಆಸ್ತಿಯ ಒಂದು ದೊಡ್ಡ ಭಾಗವನ್ನು ಹಳ್ಳಿಯ ಅಭಿವೃದ್ಧಿಗೆ ಮೀಸಲಿಟ್ಟನು. ರವಿ ಈಗ ಒಬ್ಬಂಟಿಯಲ್ಲ, ಅವನ ಜೊತೆ ಇಡೀ ಹಳ್ಳಿಯ ಜನರ ಪ್ರೀತಿ ಇದೆ. ನಾವು ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳಲು ಕಾಲ ನಮಗೆ 2ನೇ ಅವಕಾಶ ನೀಡುತ್ತದೆ. ಆದರೆ ಆ ಅವಕಾಶವನ್ನು ಬಳಸಿಕೊಂಡು ಇತರರ ಬಾಳಿನಲ್ಲಿ ಬೆಳಕಾಗುವುದೇ ನಿಜವಾದ ಪ್ರಾಯಶ್ಚಿತ್ತ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.